ಓಹೋ ಓಹೋ ಮೇವು ಬರಲಿ ಹೋ, ಓಹೋ ಓಹೋ ಮೇವು ಬರಲಿ ಹೋ, ಚೌರಿ ವೇಷ ತಾಳಿ ಹರಿದು ಹರಿದು ತಿರುಗುವೆನು, ಚೌರಿ ವೇಷ ತಾಳಿ ಹರಿದು ಹರಿದು ತಿರುಗುವೆನು, ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಸಾರಿ ವೇಷ ತಾಳಿ ಹರಿದು ಹರಿದು ತಿನ್ನುವೆನು, ಸಾರಿ ವೇಷ ತಾಳಿ ಹರಿದು ಹರಿದು ತಿನ್ನುವೆನು, ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ನಾನಾರು ರಾವಣೇಶ್ವರನ ಏಕೈಕ ಸಹೋದರಿಯಾದ ಶೂರ್ಪನಖ ಎಂದು ಈ ತ್ರಿಭುವನದಲ್ಲಿ ನನಗಿಂತ ಸೌಂದರ್ಯವತಿ ನನ್ನ ಗಂಡನು ಮೃತನಾದ ಬಳಿಕ ಇಡೀ ದಂಡಕಾರುಣ್ಯವು ನನ್ನ ಸ್ವಾಧೀನದಲ್ಲಿರುವುದು. ನನ್ನ ಮಗನಾದ ಜಂಬುಕುಮಾರನು ಆ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಘನಖಡ್ಗವನ್ನನ್ನು ಪಡೆಯುವ ಸಲುವಾಗಿ ಅವನು ತಪಸ್ಸನ್ನು ಆಚರಿಸುತ್ತಿರುವನು. ಇಂದಿಗೆ ಆತನ ತಪಸ್ಸಿನ ಅವಧಿಯು ಸಂಪೂರ್ಣವಾಗಿ ಮುಗಿಯಿರುವುದು. ಈವಾಗಲೇ ಆನಂದದಿಂದ ಸಂತೋಷದಿಂದ ಆತನನ್ನು ಸಂಧಿಸಿ ಆನಂದ ಪಡುತ್ತೇವೆ. ಇಂದು ನಾನು ಪಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಎಂದು ನಾನು ಪಂದುವೆನು ಆನಂದವ. ಕಣ್ಣು ಮುದ್ದೆಗಳು ಹುರಿದು ಸಂಡಿಗೆಯ ಮಾಡಿ, ನರ್ರ ಕಣ್ಣು ಮುದ್ದೆಗಳು ಹುರಿದು ಸಂಡಿಗೆಯ ಕೊಳ್ಳು ಕಿತ್ತು ಶಾವಿಗೆಯ ಪಾಠ ಮಾಡಿ ಕುಡಿಯುವೆನು, ಕಳ್ಳು ಕಿತ್ತು ಶಾವಿಗೆಯ ಪಾಠ ಮಾಡಿ ಎಂದು ನಾನು ಮಗನೇ ಜಂಬುಕುಮಾರ, ಮಗನೇ ಜಂಬುಕುಮಾರ ಎಲ್ಲಿರುವನು ಹೇಳಿ, ಮುಂದೆ ಸಾಗಿ ನೋಡುತ್ತೇನೆ. ಮಗನೇ ಜಂಬುಕುಮಾರ, ಮಗನೇ ಜಂಬುಕುಮಾರ. ಎಲ್ಲಿ ಮಗನೇ ಜಂಬುಕುಮಾರ ಎಲ್ಲಿರಬಹುದು? ಮಗನೇ ಜಂಬುಕುಮಾರ, ಅಲ್ಲಿ ಯಾರೋ ಮಲಗಿದಂತೆ ಭಾಸವಾಗುತ್ತಿರುವುದಲ್ಲ, ನನ್ನ ಮಗನೇ ಇರಬಹುದು. ಇರಲಿ, ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ಮಗನೇ ಜಂಬುಕುಮಾರ, ಮಗನೇ ಜಂಬುಕುಮಾರ. ಯಾರು ಯಾರು ಜಂಬುಕುಮಾರನೇ? ಮಗನೇ, ಅಯ್ಯೋ
ಮಗನೇ ಜಂಬು ಕುಮಾರ, ಯಾರು ಮಗನೇ ಎತ್ತ ಹೊಟ್ಟೆಗೆ ಕಿಚ್ಚಿಟ್ಟ ಯಾರ್ಗಲ್ಲ, ಎತ್ತ ಹೊಟ್ಟೆಗೆ ಕಿಚ್ಚಿ ಯಾರನ್ನು ಜಂಬು ಕುಮಾರ ಬಾ ಮಗನೇ ಎಂದು ಕರೆಯಲಿ. ಮಗನೇ ಅಣ್ಣ, ರಾವಣಣ್ಣ, ಯಾರೋ ನನ್ನ ಮಗನನ್ನು ಕತ್ತರಿಸಿ ಬಿಸಾಡಿರೋರಣ್ಣ, ಕತ್ತರಿಸಿ ಬಿಸಾಡಿರು. ಯಾರು 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 ನನ್ನ ಮಗನನ್ನು ಕೊಂದವರು? ಅವರು ಯಾರೇ ಆಗಿರಲಿ, ಅವರ ಕರಳನ್ನು ಬಗೆದು ರಕ್ತವನ್ನು ಪಾನ ಮಾಡಿಬಿಡುತ್ತೇನೆ. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಮಿತವನ ಬ್ರಹ್ಮಾಂಡ ನಾಯಕನಾಗಿರಲಿ, ಅವನ ಉದರವನ್ನು ಬಗೆದು ಅವನ ಕರಳನ್ನು ಕಿತ್ತು ಅವನ ಬೀಸಿ ರಕ್ತವನ್ನು ಹೀರದಿದ್ದರೆ ನಾನು ರಾವಣೇಶ್ವರನ ತಂಗಿ ಶೂರ್ಪದಗಾಗೆ ಅಲ್ಲ, ರಾವಣೇಶ್ವರನ ತಂಗಿ ಶೂರ್ಪದಗಾಗೆ ಅಲ್ಲ. ಯಾರು ಯಾರು ನರವಾಸನೆ, ನರವಾಸನೆ, ನರವಾಸನೆ. ಮುಂದೆ ಸಾಗಿ ನೋಡುತ್ತೇನೆ. ನರವಾಸನೆ, ನರವಾಸನೆ. ಜಾನಕಿ, ನೋಡೆಗಿ ಲತೆಗ, ನೋಡೆಗಿ ಲತೆಗ, ನೀ ನೋಡೆಗಿ ಲತೆಗ, ನೀ ನೋಡೆಗಿ ಲತೆಗ, ರತ್ತ ನೋಡೆ ಅತ್ತ ಲತೆಗಳು ಕಿತ್ತಾಗೆ ಮುದವಿ ಹೊರೋ. ಎತ್ತ ನೋಡೆ ಅತ್ತ ಲತೆಗಳು ಕಿತ್ತಾಗೆ ಮುದವಿ ಹೊರೋ. ಚಿತ್ತಗಾರಿ ನೋಡಲ ಮಮ ಚಿತ್ತಗಾರಿ ನೋಡಲ ಮಮ, ಚಿತ್ತಗಾರಿ ನೋಡಲ ಮಮ, ಚಿತ್ತಗಾರಿ ನೋಡಲ ಮಮ, ಚಿತ್ತಗೆ ಮುದವಿ ಹೊರೋ. ಚಿತ್ತಗೆ ಮುದವಿ ಹೊರೋ. ಉದುವೆ ನೋಡೆ ಉದುವೆ ನೋಡೆ. ಇವನಲ್ಲಿ ಮೆರೆಯುವ ಸೊಬಗಿದ, ಇವನಲ್ಲಿ ಮೆರೆಯುವ ಸೊಬಗಿದ, ಇವನಲ್ಲಿ ಮೆರೆಯುವ ಸೊಬಗಿದ, ಇವನಲ್ಲಿ ಮೆರೆಯುವ ಸೊಬಗಿದ, ಇವನಲ್ಲಿ ಮೆರೆಯುವ ಸೊಬಗ. ನೋಡೆ ಇದಾ
ಇವನಾಲಿ ಬೆರೆಯುವ ಸೊಬಗಿದ ಇವನಾಲಿ ಬೆರೆಯುವ ಸೊಬಗಿದ ಮೂಸುತ್ತೇನೆ ಮೂಸುತ್ತೇನೆ ನೋಡೆ ಎದ್ದ ನೋಡೆ ಅತ್ತಲ್ಲದೆ ಕಳ್ಳು. ಜಾನಕಿ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿದೆ. ತುಂಬಿದ ಫಲಪುಷ್ಪಗಳಿಂದ, ಕಣ್ಣು ಕೋರೈಸುವ ಸರೋವರಗಳಿಂದ, ಆಹಾ ಶುಕುಬಿಕ ನಾದದಿಂದ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ಮನಸ್ಸಿನ ಕ್ಲೇಶಗಳೆಲ್ಲವನ್ನು ತೊಳೆಯುವಂತ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ, ಅರಮನೆಯಲ್ಲಿ ಹಂಸ ತೂಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದ ಅರಮನೆಯಲ್ಲಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತೆಂದನಲ್ಲ ಎಂಬ ಬೇಸರ ಉಂಟೆ? ಅರಮನೆಯಲ್ಲಿ ಗಂಧ ಪುಷ್ಪಗಳಿಲ್ಲದೆ ಇದ್ದರೇನು ಸ್ವಾಮಿ? ಮುತ್ತು ರತ್ನಗಳಿಲ್ಲದೆ ಹೋದರೂ ಗಂಧ ಪುಷ್ಪಕ್ಕೆ ಯಾವ ಕೊರತೆಯೂ ಇಲ್ಲ ಸ್ವಾಮಿ. ಇಂತಹ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬಾರದು ಪ್ರಿಯ. ಆಶಾ ಜೀವನ ಶುಭ ದಿನ
ಸುಖದಲ್ಲಿ ನನ್ನೆ ಆರ್ಯಪುತ್ರ ವಸತನ ಬಯಸಿ ಜೀವನ ಶುಭ ದಿನ ವಸತನ ಕಂಡೆನ ಜೀವನ ಶುಭ ದಿನ ಕಲೆಯೇ ಒಲವೇ ಸೀತಾ, ಸ್ವಾಮಿ ನಿನ್ನ ಮಾತು ಸತ್ಯ. ನೋಡು, ಲಕ್ಷ್ಮಣನು ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ. ಹೌದು ಸ್ವಾಮಿ, ಹೌದು. ಲಕ್ಷ್ಮಣನು ಬಹು ಚಮತ್ಕಾರಿಯೇ ಸರಿ. 14 ವರ್ಷ ವನವಾಸವನ್ನು ನಾವು ಇಲ್ಲಿಯೇ ಕಳೆಯಬಹುದು. ಹೌದು, ಪರಾದಿಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಇತ್ತಲೇ ಬರುವಂತಿದೆ. ಅಣ್ಣ ಕರೆದಿರಾ? ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವ್ಯಾವುದು? ಅಣ್ಣ, ಯಾರೋ ಒಬ್ಬ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸಿದನು. ಆ ಭಗವಾನ್ ಭಾಸ್ಕರನು ಅವನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ತೆಗೆದುಕೊಂಡು ಆತನನ್ನು ಸಂಹರಿಸಿ ಬಂದೆ. ಖಡ್ಗು ಸಂಹರಿಸಿದೆಯಾ? ಆ ಚಿಂತೆ ಇಲ್ಲ, ಚಿಂತೆ ಇಲ್ಲ. ಅದು ನಿನ್ನ ಆತ್ಮರಕ್ಷಣೆಗೆ ನಿನ್ನ ಬಳಿಯೇ ಇರಲಿ. ಆಗಲಿ ಅಣ್ಣ. ಫಲಾದಿಗಳನ್ನು ಪರ್ಣಶಾಲೆಯಲ್ಲಿಡು. ಬಾ ಸೀತಾ, ಕುಳಿತುಕೋ. ನರವಾಸನೆ 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 ನರವಾಸನೆ. ಆರ್ಯಪುತ್ರ ಓಹ್, ಬೇಡವೇ ಸ್ವಾಮಿ? ಸಿಕ್ಕಿದರು ನನ್ನ ಕೈಗೆ. ಹೇಳ ಸೀತಾ. ಇವರೇ ನನ್ನ ಮನದನ್ನು ಸಂಹರಿಸಬೇಕು. ನಾನು ತಿನ್ನದೆ ಈವಾಗಲೇ ನಿಮಗೆ ಬೇಡವೇ? ಬೇಡ. ಇವರ ಮೇಲೆ ಹೆರಗಿ ಇವರನ್ನು ಭಕ್ಷಿಸಿ ಬಿಡುತ್ತೇನೆ. ಇವನನ್ನು ಒದಿಸಲು ಹೋದರೆ ಒಲಿಸುವಂತೆ ಮನಸ್ಸಾಗುತ್ತಿರುವುದಲ್ಲ. ಇಂಥ ಪುರುಷನ್ನು ಹೊಂದದೆ ಈ ಸ್ತ್ರೀ ಜನ್ಮ ವ್ಯರ್ಥವಲ್ಲವೇ? ಇರಲಿ, ಏನಾದರೂ ಮಾಡಿ ಈತನ್ನು ಒರಿಸಿ ಈತನಿಂದ ಶಂಭುಕುಮಾರ್ ಅಂತ 106 ಮಕ್ಕಳನ್ನು ಹೆತ್ತು ಸಂತೋಷವಾಗಿರುತ್ತೇನೆ. ಲಕ್ಷ್ಮಣನು ಎಲ್ಲಿಗೆ ಹೋದನು? ಪರ್ಣಶಾಲೆಯಲ್ಲಿ ಒಂದು ಫಲವನ್ನಾದರೂ ನೀನು ಸುವಾಸನೆ ಹೇಳ. ಸುವಾಸನೆ. ಪ್ರಿಯ ಜಾನಕಿ, ಸ್ವಾಮಿ, ವಾಚನೆ 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 ಹೇಳಬಾರ್ದು. ಇರಲಿ,
ದುಂಡು ಮಲ್ಲಿಗೆ ಹೂವ ದುಂಡು ಮಲ್ಲಿಗೆ ಹೂವ ಗಂಡವನ್ನು ಮಾಡಿ ಏನೋ ಗೊತ್ತಿಲ್ಲ ಕಣ್ಣ. ಈ ಕರ್ರಗಿರೋ ಹುಡುಗರು ಕಂಡ್ಬಿಟ್ರೆ ಹೆಂಗೆಂಗೋ ಆಗೋದು. ನೋಡಿ ಹೆಂಗ್ ಕೂತೈತ್ ನನ್ನ ಪೀಸು. ಬಹಳ ಭಾರವಾಗಿದೆ. ಈ ವೇಷದಲ್ಲಿ ಹೋಗಿ ನನ್ನನ್ನು ವಿವಾಹವೆಂದು ಕೇಳಿದರೆ ಆತನು ಖಂಡಿತವಾಗಿ ಒಪ್ಪುವುದಿಲ್ಲ. ಈವಾಗಲೇ ನನ್ನ ಶಾಂಭವಿ ಮಾಯಾಪ್ರಸನ್ನಾದ ನಾನು ಈವಾಗಲೇ 18 ವರ್ಷದ ನವಯುವತಿಯಾಗಿ ಆತ ಮುಂದೆ ಕಾಣಿಸಿಕೊಂಡು ಆತನನ್ನು ವರಿಸುತ್ತೇನೆ, ನಂತರ ಓದಿಸುತ್ತೇನೆ. ಈಗ ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾನು ಸುಂದರಿಯಲ್ಲ ಜಗದೊಳಗೆ 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 ಏನು ರೂಪು, ಏನು ಲಾವಣ್ಯ! ಅಬ್ಬಾ, ಈತನನ್ನು ನೋಡುತ್ತಿದ್ದರೆ ಮನಸ್ಸೇ ನಿಲ್ಲದಲ್ಲ. ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು 106 ಮಕ್ಕಳನ್ನು ಒಂದೇ ದಿನ ಹಡೆದು ಬಿಡ್ತೀನಿ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಂಬ. ಓ ಪ್ರಿಯಾ, ಓ ಪ್ರಿಯಾ, 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 ಸ್ವಾಮಿ ಓ ಪ್ರಿಯಾ! ಯಾರಮ್ಮ ನೀನು? ಅಯ್ಯಯ್ಯೋ, ಇಷ್ಟು ನಿನ್ನ ಹೆಸರೇನು? ನಿನ್ನ ದೇಶವ್ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ನಮ್ಮಿಂದ ಏನಾಗಬೇಕು? ಬಹಳ ಉದ್ದ ಆಯ್ತಪ್ಪ ನಿಮ್ದು. ಸ್ವಲ್ಪ ತುಂಡಾಗಿ ಕೇಳಿ ಪ್ರಿಯಾ. ಅಷ್ಟೊಂದು ಕೇಳಿದ್ರೆ ಎಲ್ಲೇ ತನಕ ಅಂತ ಹೇಳ್ಕೊಂಬರೋನು ನಾನು. ನೀನು ಯಾರು? ನಾನು ಯಾರು ಹೇಳಲೇಬೇಕೆ? ಏನು? ನನ್ನ ಹೆಸರನ್ನು ಕೇಳಿದ್ರೆ ತಾವು ಭಯಪಡುವುದಿಲ್ಲ ತಾನೇ? ಇಲ್ಲ, ನಿನ್ನ ಹೆಸರೇನು ಹೇಳು. ಹೇಳಲಿ. ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸರ್ಪನಕ ಎಂದು ಕರೆಯುವರು. ಓಹೋ, ರಕ್ಕಸಿ. ಹಾಗೆ ಕಾಣುವೆನೆ. ನೀವು ಯಾವಾಗ ಯಾವ ವೇಷವನ್ನು ಆದರೂ ಹಾಕಬಹುದು ಅಲ್ಲವೇ? ಇಲ್ಲಿಗೆ ಬರಲು ಕಾರಣವೇನು? ನೀವೇ ಕಾರಣ. ಇದೇ ಮಾರ್ಗವಾಗಿ ಹೋಗುತ್ತಿದ್ದೇನೆ. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೇನೆ. ಈ ರೂಪ ನೋಡಿ ಮನಸ್ಸೋತು ಕರಗಿ ನೀರಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಪ್ರಿಯ, ಒಂದೇ ಒಂದ್ಸರಿ ಹಿಡ್ಕೋಬಾರ್ದ? ಕೈನ ಮಾಡ್ಕೋಬಾರ್ದ? ಲಗ್ನನ? ನಾವು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಪತ್ನಿಯು ಇಲ್ಲೇ ಇರು. ಅಯ್ಯ, ಉಪ್ಪು ಅಂತ ಮುಗಿದ್ರೆ 4 ಹತ್ರ ಬೀಳ್ತಾಳೆ ಇವಳು ಪತ್ನಿ ಅಂತ. ಸ್ವಾಮಿ ಹೇಳಿದ್ರೆ ಹೇಗೆ ಮಾತು? ನೋಡಮ್ಮ, ನಾನು ಏಕಪತ್ನಿ ರಥಸ್ಥ. ಬೇರೆ ಹೆಣ್ಣು ಮಕ್ಕಳನ್ನು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಇನ್ನು ಒಳ್ಳೇದಾಯ್ತಲ್ಲ ಪ್ರಿಯಾ. ಈಗಲೂ ಇವಳನ್ನು ತ್ಯಜಿಸು, ನನ್ನನ್ನು ವರಿಸು. ಆಗಲೂ ನೀವು ಏಕಪತ್ನಿ ರಥಸ್ಥರೇ ಆಗುವುದಿಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ. ಆಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಹಾಗಾದ್ರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಲಗ್ನ ಮಾಡ್ಕೊಳ್ಳಿ. ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ನಾವು ನೀವು ಹಿಡ್ಕೊಂಡು ನೋಡೋಣ ಕೈನ. ಅದೆಂದಿಗೂ ಸಾಧ್ಯವಿಲ್ಲ. ಹೌದು, ನಿನಗೆ ಲಗ್ನವಾಗಿಲ್ಲವೇ? ಅಯ್ಯೋ, ಆಗಿತ್ತು. ಯುದ್ಧದಲ್ಲಿ ನನ್ನ ಗಂಡ ನೆಗದು ಬಿದ್ದು ಹೋದ. ಅವತ್ತಿಂದ ಒಂಟಿಯಾಗಿದ್ದೆ. ಜಂಟಿ ಆಗೋದಿಕ್ಕೆ ಯಾರು ಸಿಗ್ಲೇ ಇಲ್ಲ ಪ್ರಿಯ.
ಈ ರೂಪ ನೋಡಿ ಅಮ್ಮ ಮೋಹಗೊಂಡು ಬಂದಿದ್ದೇನೆ. ಒಲಿಸಿ ಪ್ರಿಯ. ನೋಡಮ್ಮ, ನೀನು ಲಗ್ನವಾಗಬೇಕೆಂಬ ಬಹಳ ನೀವು ಅಮ್ಮ ಅಮ್ಮ ಅಂತ ಮಾತೆ ಮುಂಚೆ ಅನ್ಬೇಡಿ ಪ್ರಿಯ, ನನ್ ನೋವಾಗುತ್ತೆ ಮನಸ್ಸಿಗೆ. ಆಗಲಿ, ನಾನು ಈ ವನಕ್ಕೆ ನಾನೊಬ್ಬನೇ ಬಂದಿಲ್ಲ, ಮತ್ತೆ ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರೋನು. ಆ, ಆ ಪಾತ್ರದಲ್ಲಿ ಅವನಿರುವನು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾದರೂ ಆಗಬಹುದು. ಆತನ ನಿಮ್ಮ ಹಾಗೆ ಸುಂದರವಾಗಿರುವನೇ? ನನಗಿಂತಲೂ ಸುಂದರನು, ಅದಕ್ಕಾಗಿ ಅವನನ್ನು ಲಕ್ಷ್ಮಣ ಎಂದು ಕರೆಯುವರು. ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಅವನ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ. ಆಹಾ. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗು. ಅವನ್ನೇ ನಮ್ಮ ಆದ್ರೆ ಪ್ರಿಯ ಎಲ್ಲಿದನೋ, ಯಾವ ಸಂದಲ್ಲಿದನೋ, ಯಾವ್ಯಾವ ಸ್ಥಿತಿಯಲ್ಲಿದನೋ, ಏನೇನ್ ಮಾಡ್ತಿದನೋ ಅಲ್ಲೆಲ್ಲ ಯಾಕೆ ಅಷ್ಟು ದೂರ ಹೋಗೋದು? ಸ್ವಲ್ಪ ಹೊತ್ತು ನಾವು ನೀವಿಲ್ಲೇ ಅದೆಂದಿಗೂ ಸಾಧ್ಯವಿಲ್ಲ. ನೀನು ಅಲ್ಲಿಗೆ ಹೋಗು, ನಿನ್ನ ಕೆಲಸವಾಗುವುದು. ಒಟ್ಟಿನಲ್ಲಿ ಆಗೋದೇ ಇಲ್ಲ, ಖಂಡಿತವಾಗಿಯೂ ಆಗುವುದಿಲ್ಲ. ನಿಮ್ ಕೈಲಿ ಆಗದೇ ಇಲ್ಲ. ಸರಿ ಪ್ರಿಯ, ಆಗಲ್ಲ ಅಂದ್ಮೇಲೆ ಅಂತಾನೆ ಏನ್ ಮಾಡಕ್ಕಾಗುತ್ತೆ? ಅಲ್ಲಿಗೆ ಹೋಗ್ವೇನು, ಅವರು ಒರೆಸದಿದ್ದರೆ ಪುನಃ ಪುನಃ ಇಲ್ಲಿಗೆ ಬರುವೆನು. ಬರಲೇ? ಅಲ್ಲಿ ಹೋಗಿ ಹುಡುಕು, ಖಂಡಿತವಾಗಿ ಸಿಗುವನು. ಬರಲೇ? ಆಯ್ತು, ಹೋಗಿ ಬಾ. ಆತ ಕರ್ರಗೆ ದಪ್ಪಗೆ ಒಂಥರ ಇದ್ದಾನೆ. ಈತ ಹಾಗಲ್ಲ, ಉದ್ದಕ್ಕೆ ತೆಳ್ಳಗೆ ಕ್ಯಾಂಪಗಿದ್ದಾನೆ. ಅಮ್ಮ, ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಹೋಗಿದೆಯೋ? ಮುಖ ಕಮಲ. ಪ್ರಿಯಾ, ಸುಂದರ, ಮೋಹನಾಂಗ, ಪ್ರಾಣವಲ್ಲಂಬ. ಯಾರು ನೀನು ಶುಭಾಂಗಿ? ಹೇಳಲೇಬೇಕು ಶುಭಾಂಗ. ನಾನು ಪ್ರಿಯ, ಭಾನುಪ್ರಿಯ. ನಿನ್ನ ಹೆಸರೇನು? ಇಲ್ಲಿಗೆ ಏಕೆ ಬಂದೆ? ನಿನ್ನ ದೇಶ ಯಾವುದು? ನನ್ನಿಂದ ಏನಾಗಬೇಕು? ನಿಮ್ದು ಸ್ವಲ್ಪ ಉದ್ದನೆ ಆಯ್ತಪ್ಪ, ಸ್ವಲ್ಪ ತುಂಡು ತುಂಡಾಗಿ ಕೇಳಬಾರದೆ ಪ್ರಿಯ. ನಾನು ಹೇಳಲೇಬೇಕೆ? ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕ ನಕನಕ ಸುರ್ಪನಕ ಎಂದು ಕರೆಯುವರು. ಹಾಗಾದರೆ ನೀನು ರಕ್ಕಸಿ? ಹಾಗೆ ಕಾಡುವೆನೆ. ಅದಿರಲಿ, ನಾನಿಲ್ಲಿಗೆ ಬರಲು ನೀವೇ ಕಾರಣ. ವಿರಹ ವೇದನಿಂದ ನೊಂದು ಬೆಂದು ಬಳಲಿ ಬೆಂಡಾಗಿ ಬಂದಿದ್ದೇನೆ. ಪ್ರಿಯ, ನನ್ನನ್ನು ಲಗ್ನ ಮಾಡಿಕೊಳ್ಳಿ. ನೋಡಮ್ಮ, ಅಮ್ಮ ಅಂತ ಕರಿಬೇಡಿ, ನಿಮ್ ಮಕ್ಕಳಿಗೆ ನಾನು ಅಮ್ಮ ಆಗ್ತೀನಿ, ನಿಮಗೆ ಮಾತ್ರ ಅಮ್ಮ ಆಗಲ್ಲ. ನೀನು ರಕ್ಕಸಿ ಆದದ್ದರಿಂದ ನಿನ್ನನ್ನು ಲಗ್ನವಾಗುವುದು ಸಾಧ್ಯವಿಲ್ಲ. ಯಾಕೋ ಪ್ರಿಯ? ಅದಿರಲಿ, ಇಲ್ಲಿಗೆ ನಾನೊಬ್ಬನೇ ಬಂದಿಲ್ಲ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರೋನು. ಅವರಲ್ಲಿಗೆ ಹೋಗೋ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದು ಪ್ರಿಯ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ತೊಂದ್ರೆಲ್ಲ ಒಂದೇ ಸರಿ ಕೊತ್ತಿಗೆಗೆ. ಪ್ರಿಯ, ಅಲ್ಲಿಗೆ ಹೋಗಿದ್ದೇನೋ ನಿಜ. ನಾನು ಏಕಪತ್ನಿ ರಥಸ್ಥ, ಪರರ ಸ್ತ್ರೀಯರನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ ಎಂದು ಹೇಳಿ ಕಳಿಸಿರೋರು. ಪ್ರಿಯ, ಲಗ್ನ ಮಾಡಿಕೊಳ್ಳಿ ಪ್ರಿಯ. ನೋಡಮ್ಮ, ಅಮ್ಮ ಅಂತ ಅನ್ಬೇಡಿ ನೀವು. ನಾನು ರಾಮದಾಸ, ನಮ್ಮ ಅಣ್ಣನ ಆಜ್ಞೆಯ ಹೊರತು ನಾನೇನನ್ನೂ ಮಾಡುವುದಿಲ್ಲ. ನೀವು ದಾಸರೇ? ಈ ದಾಸನ್ ಕಟ್ಕೊಂಡ್ರೆ ಚಿಟಿಕೆ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ. ನನಗ್ ತಿಳಿಬೇಕು, ಮಳೆಗಾಲದಲ್ಲ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಅಣ್ಣನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ಬರ್ಲಿ ಬಿಡಿ, ಏನು ಮಾಡೋದಿಲ್ವೇ? ಯೋಚಿಸಿ ಪ್ರಿಯ, ಸಮಯ ಸಂದರ್ಭ ಹೀಗೆ ಇರಲ್ಲ. ನನ್ನಂತ ಸುಂದರಾಂಗಿ ಸಿಕ್ಕಾಗ ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಬರುತ್ತೆ. ಆಗಲೂ ಕಾಯ್ತಾ ಇರ್ತೀರಾ. ಅದು ಇದು ಯಾವುದು ಮಾಡೋದಿಲ್ಲ, ಯಾವುದನ್ನು ಮಾಡುವುದಿಲ್ಲ. ಸರಿ ಪ್ರಿಯ, ಈಗೇನು ಕುರುಹನ್ನು ತೆಗೆದುಕೊಂಡು ಬರ್ಬೇಕೆ? ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಒಂದೇ ಒಂದು
ಹೋಗಿ ಬರಲೇ? ಆಯ್ತು, ಹೋಗಿ ಬನ್ನಿ. ಆ ರಕ್ಕಸಿಯು ಲಕ್ಷ್ಮಣನ ಬಳಿಗೆ ಹೋಗಿದ್ದಳು. ಅಲ್ಲಿ ಏನು ಅನಾಹುತಿಗಳನ್ನು ಮಾಡಿರಲು ಕಾಣದಲ್ಲ. ಓದಿಯ ಪಿಚಾಚಿ ಎಂದರೆ ಬಂದೆ ಗವಾಕ್ಷಿ ಎಂಬಂತೆ ಪುನಃ ಒಕ್ಕರಿಸಿದಳು. ಓ ಪ್ರಿಯ 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 ಏನಮ್ಮ, ಏನು ಹೇಳಿದನು ಲಕ್ಷ್ಮಣ? ಅವ್ರೇನೋ ನಿಮ್ಮ ಆಜ್ಞಾಧಾರಕರಂತೆ, ನಿಮ್ಮ ಆಜ್ಞೆ ಇಲ್ಲದೆ ಏನೋ ಮಾಡೋದೇ ಇಲ್ಲಂತೆ ಪ್ರಿಯ. ಹೌದು, ಹಾ, ಅವನು ನನ್ನ ಮಾತಿಲ್ಲದೆ ಏನನ್ನೂ ಮಾಡುವುದಿಲ್ಲ. ನಿಮಗೆ ಒಳ್ಳೇದಾಗೋದಿಲ್ಲ ಬಿಡಿ ಪ್ರಿಯ. ಬೆಚ್ಚಗದಾರೆ ಕುರು ಪ್ರಿಯ, ಅದೇನೋ ಕುರು ಅಂತೆ, ಅದನ್ನಾರು ಕೈ ಕೊಡಿ ಪ್ರಿಯ, ತಗೊಂಡೋಗ್ತೀನಿ. ಆ ಕುರುಗಳನ್ನು ಕೈಯಲ್ಲಿ ಕೊಡುವ ಸಾಧ್ಯವಿಲ್ಲ. ಮತ್ತಿಲ್ಲಿ ಎಂದಿರಿಗೆ ನಿಲ್ಲು, ಬೆನ್ನಿನ ಮೇಲೆ ಬರೆಯುವನು. ಕೊಡೋದಲ್ಲ, ಬರೆಯೋದು ಪ್ರಿಯ. ಬರೆಯೋದು ಬರೀತೀರಾ? ಹಿಂದೆ ಯಾಕೆ ಬರೀತೀರಾ? ಮುಂದೆ ಬರೆಯಬಾರದೆ ಕೈಯ ಮೇಲೆ? ಅದು ಸಾಧ್ಯವಿಲ್ಲ, ಹಿಂದೆಯೇ ಬರೆಯುವನು. ಹಿಂದಿರುಗಿ ನಿಲ್ಲು. ಕೆನ್ನೆ ಮೇಲೆ? ಅಲ್ಲೂ ಸಾಧ್ಯವಿಲ್ಲ. ತುಟಿಯ ಮೇಲೆ? ಅಲ್ಲೂ ಆಗುವುದಿಲ್ಲ. ಒಟ್ನಲ್ಲಿ ಮುಂದೆಲ್ಲೂ ಬರೆಯಲ್ಲ, ಹಿಂದ್ಗಡೆನೆ ಬರೆಯೋದು. ನಿನಗೆ ಲಗ್ನ ಬೇಕೋ ಬೇಡವೋ? ಬೇಕು. ಮತ್ತೆ ಹಿಂದಿರುಗಿ ನಿಲ್ಲು. ವಿಶಾಲವಾಗಿ ಜಾಗ ಐತೆ, ಬರ್ಕೊಳ್ಳಿ ಬರ್ಕೊಳ್ಳಿ. ಬರೆಯೋದು ಬರೀತೀರಾ? ದಪ್ಪ ದಪ್ಪದಾಗಿ ಬರೀ. ಹಾಗೆ ಆಗಲಿ. ಸ್ಥಿರಚಿತ್ತಳಾಗಿ ನಿಲ್ಲು. ಒತ್ತಿ 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 ಬರೀ. ಹಾಗೆ ಆಗಲಿ. ನಾನೀಗ ಬರೆಯುವೆನು. ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ಹಾಗೆ ಆಗಲಿ. ಸ್ವಲ್ಪ ಸ್ಥಿರಚಿತ್ತಳಾಗಿ ನಿಲ್ಲು. ಇದನ್ನು ತೋರಿಸು. ಅವ ನಿನ್ನನ್ನು ಅವಮಾನಿಸುವನು. ಬರದ್ರ? ಹೌದು. ಬಹಳ ಸೂಕ್ಷ್ಮ ಬರೀತೀರಪ್ಪ, ಒಂದ್ಸರಿನೂ ಚುಚ್ಚಲಿಲ್ಲ. ಅವಾಗ ಏನಂದ್ರಿ? ಇದನ್ನು ತೋರಿಸು, ಅವಮಾನಿಸುವನು. ಅವ ನಿನ್ನನ್ನು ಮಾನಿಸುವನು ಎಂದೆ. ಹಾಗೆ? ಹೌದು. ಅಕ್ಕ, ನಾನೀಗ ಹಸಿಮೈಯಲ್ಲಿದ್ದೀನಿ ಅಕ್ಕ. ನಾನು ಬರೋದ್ರಗಾಗಿ ಗುಡಿಸಲಿಗೆ ಅಡ್ಡಗೋಡೆ ಇಡಿಸಿ. ಬಳ್ಳಿ ನಮ್ಮ ಅಕ್ಕ ಯಾಕಮ್ಮ ಏನು ಗೊತ್ತೇ ಇಲ್ಲ. ಹೊಸ ಮದುವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲಬಾರದು, ಕೇಳಲಬಾರದು. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಆಕ, ಹೇಳು ತಂಗಿ. ಇವರು ತಮ್ಮನನ್ನು ವರಿಸಿದ ಮೇಲೆ ಇವರು ನನಗೇನಾಗಬೇಕೆ? ಹೇಳಲೇಬೇಕೆ? ಹಾ, ಭಾವನ ಆಗ್ಬೇಕು. ಬಾ ವಾ ಬಾ ವಾ ಬಾ ವಾ ಬಾ ವಾ. ನನ್ನ ಮದುವೆಯಂತೆ, ನನ್ನ ಮದುವೆಯಂತೆ, ಪುನಃ ಬಂದೆಯಾ? ಬಂದಿನಿ ಪ್ರಿಯ. ಕೆಲಸ ಆಗತ್ತಂಗ ಬಿಟ್ಬಿಡ್ತೀನಾ? ಪೂರ್ವವನ್ನು ತಂದಿರುವೆಯಾ? ಓಹೋ, ತಂದಿರುವೇನು. ಹಾಗಾದರೆ ತೋರಿಸು. ತೋರಿಸಲೆ? ನೋಡುವಿರಾ? ಏನು ಪ್ರಿಯ? ಪ್ರಿಯ, ಮಾರನಂತ ರೂಪ ಕಂಡು ನಾನು ಇಷ್ಟೆಲ್ಲ ಆಡ್ತಾ ಇದ್ದೀನಿ, ಸುಮ್ಮನೆ ಇದ್ರಲ್ಲ ಪ್ರಿಯ. ಪ್ರಿಯ, ನಿಮ್ಗೇನು ಮನಸ್ಸಿದೆಯೋ ಇಲ್ವೋ
ನನ್ನನ್ನು ವರಿಸಲು ತೋರಿಸಲೇ? ಹಲೋ ನೀಚಳೆ, ಆ? ಸಾರೆ ಬಾಲದಿಂದ ಪಡೆ ಎಲೆ ಮಾಯಾತ್ಮಳೆ, ಸಾರೆ ಬಾಲದಿಂದ ಪಡೆ ಆಸೆ ತೋರದೆ ತಗೋರೆ ಓ ತಂಗಯ್ಯನು ಬಲ್ಲೆಯ, ಆಸೆ ತೋರದೆ ತಗೋರೆ ಓ ತಂಗಯ್ಯನು ಬಲ್ಲೆಯ, ಕಲ್ಲದಿಲ್ಲಿ ಶಾಸಂಗಲ್ ಕಲ್ಲದಿಲ್ಲಿ ಶಾಸಂಗಲ್ ಎಲ್ಲವನ್ನು ವಿಚಾರಿಸಲು ಸಾರೆ ಬಾಲದಿಂದ ಪಡೆ ಎಲೆ ಮಾಯಾತ್ಮಳೆ, ಸಾರೆ ಬಾಲದಿಂದ ಪಡೆ. ಎಲ್ಲೋ ಮಾಯಾತ್ಮಳೆ, ಬಂದ ದಾರಿ ಹಿಡಿದು ಹೋಗುವೆಯೋ ಇಲ್ಲ? ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಟ ಮಾಡಿಸುತ್ತಿರುವೆರ. ಒಳ್ಳೆಯ ಮಾತಿನಿಂದ ನನ್ನನ್ನು ಒರೆಸಿದರೆ ಸರಿ, ಇಲ್ಲವಾದರೆ ಒಬ್ಬನನ್ನು ಒದಿಸಿ ಇನ್ನೊಬ್ಬನನ್ನು ಒರೆಸುವೆನು. ಮೆಚ್ಚಲೇಬೇಕು ನಿನ್ನ ರೂಪವನ್ನು. ನೋಡಮ್ಮ, ಅಮ್ಮ ಅನ್ಬೇಡಿ ಪ್ರಿಯ. ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲಿ ಏನು ನಿಮ್ಮ ಛತ್ರಿಗಳ ಪದ್ಧತಿ? ಛತ್ರಿ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಅದೇ ಏನು? ಕ್ಷತ್ರಿಯ ಪದ್ಧತಿಯಲ್ಲಿ ಹಾ ಹಾ, ಓದು ವರನನ್ನು ನೋಡಬಾರದು, ನೋಡ್ಬಾರ್ದಾ? ಮಾತನಾಡಲೂ ಬಾರದು, ಅಯ್ಯೋ ಮಾತಾಡ್ಬಾರ್ದ? ಮುಟ್ಟಲೂ ಬಾರದು. ಅದೆಲ್ಲ ಅಂದ್ಮೇಲೆ ಇದನ್ನ ತಗೊಂಡು ನಾನು ಏನ್ ಮಾಡ್ಲಿ? ನಮ್ ಪದ್ಧತಿ ಹಂಗಲ್ಲ ಪ್ರಿಯ, ಒಂದ್ಸರಿ ನೋಡ್ತೀವಿ, ಆಮೇಲೆ ಕರಿತೀವಿ, ಮಾಮನ ಕರ್ಕೊಂಡೋ ಬಿಡ್ತೀವಿ. ಪ್ರಿಯಾ, ಕಣ್ಣೆ ಮುಚ್ಚಲೆಗೂ ಬೇಕೆ? ಹೇಳಿ ಪ್ರಿಯಾ. ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಹಾ, ಆನಂತರ ಲಗ್ನವಾಗುವೆನು. ನನ್ನ ಕಣ್ಣಲ್ಲಮ್ಮ, ನಿನ್ನ ಕಣ್ಣು. ನಂದ ಎರಡು ಕಣ್ಣನ್ನು ಕಟ್ಟಿಕೋ. ಆಯ್ತು, ಕೂತುಕೋ. ಅದು ಬೇರೆ ಮಾಡ್ಬೇಕಾ? ಎದ್ದೇಳು, ಕೂತುಕೋ, ಎದ್ದೇಳು. ಬರೇ ಕಡ್ಲೆಕಾಳು ತಿನ್ಸಿದಾರೆ, ಇದು ಮಾಡ್ದಲ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ? ಎಷ್ಟು ಸರಿ ಕುತ್ಕೊಳ್ಳೋದು ಎದ್ದೇಳೋದು ಪ್ರಿಯಾ? ಬೇಗ ಬೇಗ. ಕೊಲ್ಲಲು ಮುರಿಯುವುದು ಮೂಗು ಸುರಿಯುವುದು ರಕ್ತ
ಬರೋಣ. ಇದ್ಯಾವ್ದಲ್ಲ ಇದು? ಇದೇನು ಹಿಂಗ್ ಕುಯ್ದು ಬಿಟ್ಟವ್ರೆ? ಬರೀ ಅಲ್ಲೇ ಕೂದವ್ರ, ಬೇರೆ ಕಡೆ ಎಲ್ಲೆಲ್ಲಾರು ಕೂದವ್ರ? ಬರೀ ಮೂಗ್ ಕೂದವ್ರ? ಯಾರು? ಓಹೋ ರಾಮ! ಥೋ ನೀನು ಉಸಳಾಗ ನೀನ್ ಯಾಕೆ ಹೋಗಿದ್ದೆ ಅಲ್ಲಿಗೆ? ಮದುವೆ ಆಗಕ್ಕ ಥೋ ನೀನು ನೋವು ಸಾಳಾಗ ಹೋಗ. ಇಲ್ಲಿ ನೋಡಿಲಿ, ಇಲ್ಲಿ ಗುಂಡಣ್ಣ ಇರ್ಲಿಲ್ವಾ? ಮದುವೆ ಅಕ್ಕಾಯ್ತಿರ್ಲಿಲ್ವ ನೀನು? ನೋಡಲ್ಲ ಅಲ್ಲಿ ಯಾರು ಕೇಳ್ತಾವ್ರೆ, ಹೆಣ್ಣು ಸಿಗದಿಲ್ಲ ಅವನು ಬರ್ಗೆಟ್ ಕೂತವನಿ ಅಂತ ಕಾಣ್ತದೆ. ಅಲ್ಲಿ ಯಾರೋ ನೋಡಲಿ, ಅಲ್ಲ ಅವನ್ ಮದುವೆ ಅಕ್ಕಾಯ್ತಿರ್ಲಿಲ್ವಾ? ಇಲ್ಲಿ ನೋಡಿಲಿ, ನಂಜುಂಡಣ್ಣ ಇರ್ಲಿಲ್ವಾ? ಥೋ ನೀನು ನೋವು ಸಾಳಾಗ ಹೋಗ. ಅಲ್ಲ ನಾನಿರ್ಲಿಲ್ವಾ? ಅಲ್ಲ ಯಾರು ಒಂದು ಗಂಡು ಸೆಟ್ ಮಾಡಿಕೊಡುವೆ? ಅಲ್ಲ ನಾನು ಯಾರನ್ನಾರ ಒಂದು ಗಂಡು ಸೆಟ್ ಮಾಡಿಕೊಡುವೆ? ನೋಡಿ ಹಿಂಗ್ ಬರ್ಗೆಟ್ ಕೂತಾರೆ, ಯಾರ್ಯಾರು ಇರ್ತಾರೆ ನೋಡಲ್ಲಿ, ಯಾರೋ ನನ್ಗೆ ಹಿಂಗ್ ಕೂದ್ಬಿಟ್ಟವ್ರಲ್ಲ, ಸರಿಯಾಗಿ ಕೂದವನ್ ಮಾತ್ರ ಕುಮಣ ಪ್ರಾಚಂಡ್ ನನ್ ಮಗ. ಓ ಹಿಂಗ್ ಕೂದವನಿ ಅಂದ್ರೆ ಇರ್ಲಿ, ಇನ್ನೇನ್ ಮಾಡೋದು? ನೋವು ಸಳಗ ನಡಿ ಹೋಗೋಣ, ನಿಮ್ಮ ಅಣ್ಣಂಗೆ ಹೇಳೋಣ. ನಡಿ ನಿನ್ನ ಓಹೋ ಕ್ವಾಣನ್ ಏರ್ಕೋದಂಗ ಐತಿ. ಇಟ್ಕೊಳವ.